ಪತ್ನಿ ಹೇಳಿದ್ಲು, ಕೇಳಿ, ನಾನು ತವರಿಗೆ ಹೋಗ್ತಿದ್ದೇನೆ. ಅಲ್ಲಿ ನನಗೆ 1 ವಾರ ಕೂಡ ಆಗಬಹುದು. ಆದ್ರೂ 3 ದಿನದಲ್ಲಿ ಮರಳಿ ಬರಲು ಪ್ರಯತ್ನಿಸ್ತೇನೆ. ಆದ್ರೆ ನೀವು ಮನೆಯನ್ನು ಗಲೀಜ್ ಮಾಡಬೇಡಿ. ಸ್ನಾನದ ನಂತರ ಟವಲ್ ಒಗೆದು ಒಣಗಿಸಿ ಎಲ್ಲೆಂದರಲ್ಲಿ ಎಸೆಯಬೇಡಿ. ಅಡುಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳನ್ನು ಬಿಡಬೇಡಿ. ಅಡುಗೆ ಮಾಡುವಾಗ ಮಸಾಲೆಯ ಡಬ್ಬಿಗಳನ್ನು ಗಲೀಜು ಕೈಯಿಂದ ಮುಟ್ಟಬೇಡಿ. ಸಿಂಕ್ನಲ್ಲಿ ನೀರು ಹಾಕ್ತಿರಿ, ಇಲ್ಲದಿದ್ದರೆ ವಾಸನೆ ಬರತೊಡಗುತ್ತದೆ. ಸರಿಯಾದ ಸಮಯಕ್ಕೆ ಸ್ನಾನ ಮಾಡಿ, ಆಲಸ್ಯ ಮಾಡಬೇಡಿ. ದೀಪಕ್ ಕಿರಿಕಿರಿಗೊಂಡು ಸಿಟ್ಟಿನಿಂದ ಹೇಳಿದ, ನೀನು ಅತಿಯಾಗಿ ಜ್ಞಾನ ಕೊಡ್ಬೇಡ. ನಾನೇನ್ ಮಗುವಲ್ಲ, ನನಗೆ ನನ್ನ ಕಾಳಜಿ ವಹಿಸಲು ತಿಳಿದಿದೆ. ಪತಿಯ ಕಟು ಮಾತುಗಳನ್ನು ಕೇಳಿಯೂ ಅವಳು ಸುಮ್ಮನಿದ್ದಳು. ಏಕೆಂದರೆ ತಾಯಿ ಹೇಳಿದ್ರು, ದೂರವಾಗುವಾಗ ಅಂದ್ರೆ ಬೀಳ್ಕೊಡುವಾಗ ಎಂದಿಗೂ ಜಗಳವಾಡಬಾರದು ಎಂದು. ಆದ್ದರಿಂದ ಅವಳು ಪ್ರೀತಿಯಿಂದಲೇ ಹೇಳಿದ್ಲು, ನನ್ಗೊತ್ತು, ನಾನಿಲ್ದೆ ನೀವು ಏನೂ ಮಾಡಲು ಸಾಧ್ಯವಿಲ್ಲ. ಸಮಯಕ್ಕೆ ಸರಿಯಾಗಿ ತಿನ್ನಲಾಗುವುದಿಲ್ಲ, ಸ್ನಾನ ಮಾಡಲಾಗುವುದಿಲ್ಲ, ಎಲ್ಲವನ್ನೂ ಹೇಳಿ ಮಾಡಿಸಬೇಕಾಗುತ್ತದೆ. ಆದ್ದರಿಂದ ನಿಮ್ಮ ಕಾಳಜಿ ವಹಿಸಿ, ಏನೇನೋ ತಿನ್ಬೇಡಿ. ದೀಪಕ್ ಇನ್ನೂ ಹೆಚ್ಚು ಸಿಡಿಮಿಡಿಗೊಂಡ, ನಿನ್ಗೆ ಮದುವೆಯಾಗಿ 10 ವರ್ಷಗಳಷ್ಟೇ ಆಗಿವೆ. ಅದಕ್ಕಿಂತ ಮೊದಲು ನಾನ್ ಬದುಕಿದ್ದೆ. ನೀನು ಇಲ್ಲದಿದ್ದಾಗ್ಲೂ ನಾನು ಸ್ನಾನ ಮಾಡುತ್ತಿದ್ದೆ, ಉಣ್ಣುತ್ತಿದ್ದೆ, ಕುಡಿಯುತ್ತಿದ್ದೆ. ಈಗ ನೀನೊಂದು ಕೆಲಸ ಮಾಡು, 1 ತಿಂಗಳ ನಂತರವೇ ವಾಪಸ್ ಬಾ. ಆಮೇಲೆ ನೋಡು ನಾನು ಬದುಕಿರುತ್ತೇನೋ ಇಲ್ಲವೋ ಎಂದು. ಮಾತು ಚುಚ್ಚುವಂತಿತ್ತು. ಅದಕ್ಕೆ ಅವಳು ಸುಮ್ಮನಿರಲಾಗದೆ ಹೇಳಿದ್ಲು, ಆಗ ನಿಮ್ಮನ್ನು ನೋಡಿಕೊಳ್ಳಲು ನಿಮ್ಮ ತಾಯಿ ಇದ್ರು. ಈಗ ತಾಯಿ ಇಲ್ಲ, ಒಬ್ರೇ ಇರ್ತೀರಿ. ಅದಕ್ಕೆ ಚಿಂತೆ ಆಗುತ್ತದೆ ಮತ್ತು ನಿಮ್ಮನ್ನು ನಂಬಲು ಸಾಧ್ಯವಿಲ್ಲ. ಇಲ್ಲಿ ಸುಮ್ಮನೆ ಫಾಲ್ತು ಗೆಳೆಯರನ್ನು ಸೇರಿಸಬೇಡಿ. ನನ್ನ ಕೋಣೆಯನ್ನು ಗಲೀಜ್ ಮಾಡಿದ್ರೆ ಆಮೇಲೆ ನೋಡಿ, ತುಂಬ ಕೆಟ್ಟದಾಗುತ್ತದೆ ಎನ್ನುತ್ತಾ ಅನಿಕಾ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ನಂತರ ಅವಳು 2 ಮಕ್ಕಳನ್ನು ಕರೆದುಕೊಂಡು ಹೊರಗೆ ನಿಂತಿದ್ದ ಆಟೋ ಹತ್ತಿ ಹೊರಟು ಹೋದಳು. ಅವಳು ಹೋದ ಮೇಲೆ ದೀಪಕ್ ಹಗುರವಾದಂತೆ ಅನುಭವಿಸಿದ. 2 ವರ್ಷಗಳ ನಂತರ ಅವಳು ಇಷ್ಟು ದಿನಗಳ ಕಾಲ ತವರಿಗೆ ಹೋಗಿದ್ದಳು. ಹೆಂಡತಿ ಹೋದ ನಂತರ ಅವನು ಆಫೀಸಿಗೆ ಹೋದ. ಆದರೆ ಸಂಜೆ ರಜೆ ಸಿಗುತ್ತಿದ್ದಂತೆ ಗೆಳೆಯರೊಂದಿಗೆ ಪಾರ್ಟಿ ಮಾಡಲು ಹೋದ. ರಾತ್ರಿ ತಡವಾಗಿ ಮನೆಗೆ ಬಂದಾಗ ಅವನ ಕಾಲುಗಳು ತೂರಾಡುತ್ತಿದ್ದವು. ಮನೆಯಲ್ಲಿ ತಡೆಯುವವರು ಯಾರೂ ಇಲ್ಲದ ಕಾರಣ ಅವನು ಮಿತಿಮೀರಿ ಕುಡಿದಿದ್ದನು. ಅಡುಗೆ ಮನೆ ಗಲೀಜಾಗಬಾರದು ಮತ್ತು ಹೆಂಡತಿಯ ಕಿರಿಕಿರಿ ಕೇಳಬಾರದು ಎಂದು ಅವನು ಹೊರಗಡೆಯೇ ಊಟ ಮಾಡಿದ್ದನು. ಬೆಳಿಗ್ಗೆ ಎದ್ದಾಗ ರಾತ್ರಿ ಹೆಚ್ಚಾದ ಕಾರಣ ಅವನ ತಲೆ ನೋವುತ್ತಿತ್ತು. ಸುಸ್ತಾದ ಕಾರಣ ಅವನು ಆಫೀಸಿಗೆ ರಜೆ ಹಾಕಿದ. ಆದರೆ ಬೆಳಿಗ್ಗೆ 10 ಗಂಟೆಯಾದರೂ ತಲೆನೋವು ಕಡಿಮೆಯಾಗದಿದ್ದಾಗ ಅವನು ಮದ್ಯದ ಅಂಗಡಿಗೆ ಹೋಗಿ 1 ಹಾಫ್ ತಂದನು. 2 ಪೆಗ್ ಹಾಕಿದ ನಂತರ ತಲೆನೋವು ಸ್ವಲ್ಪ ಕಡಿಮೆಯಾಯಿತು. ಅನಿಕಾ ಅವನಿಗೆ ತಿಂಗಳಿಗೆ 1ಕ್ಕಿಂತ ಹೆಚ್ಚು ಬಾರಿ ಪಾರ್ಟಿ ಮಾಡಲು ಬಿಡುತ್ತಿರಲಿಲ್ಲ. ಆದರೆ ಈಗ ಅವನು ಮನೆಯಲ್ಲಿ ಒಬ್ಬನೇ ಇದ್ದನು. ಪೆಗ್ ನೆಪದಲ್ಲಿ 2 ಪೆಗ್ ತೆಗೆದುಕೊಂಡ ಮೇಲೆ ಅವನು ಹಗಲೇ ಶುರು ಮಾಡಿದನು. ಹಸಿವಾದಾಗ ಹೊರಗಿನಿಂದ ಮೊಟ್ಟೆಗಳನ್ನು ತಂದನು. ಮಾಂಸ ಮೊಟ್ಟೆ ಕಟ್ಟುನಿಷಿದ್ಧವಿದ್ದ ಅಡುಗೆ ಮನೆಗೆ ಹೋಗಿ ಮೊಟ್ಟೆಗಳನ್ನು ಬೇಯಿಸಿದನು. ಅನಿಕಾ ಮನೆಯಲ್ಲಿದ್ದರೆ ಅವನಿಗೆ ಮೊಟ್ಟೆಗಳನ್ನು ಮನೆಗೆ ತರುವ ಧೈರ್ಯವೆಲ್ಲಿದೆ. ಈಗ ಪೆಗ್ ಹೀರುತ್ತಾ ಬೆಂದ ಮೊಟ್ಟೆಯ ರುಚಿ ಸವಿಯುತ್ತಾ ಅವನು ಆ ಹಾಫ್ ಬಾಟಲಿ ಮುಗಿಸಿ ಮಲಗಿದನು. ಸಂಜೆ ಎದ್ದಾಗ ಮತ್ತೆ ತಲೆನೋವು ಶುರುವಾಗಿತ್ತು. ಅವನು ಹೇಗೋ ಸ್ನಾನ ಮಾಡಿದ. ಅಷ್ಟರಲ್ಲಿ ಅವನ 3 ಗೆಳೆಯರು ಮನೆಗೆ ಬಂದರು. ನಂತರ ಎಲ್ಲರೂ ಬೆಳಿಗ್ಗೆ ಬೇಗನೆ ಎದ್ದು ಹೋದರು. ಬೆಳಿಗ್ಗೆ ಅವನ ಕಣ್ಣು ತೆರೆದಾಗ ಅವನ ಸ್ಥಿತಿ ತುಂಬ ಕೆಟ್ಟದಾಗಿತ್ತು. ಇಡೀ ಶರೀರ ಹುಣ್ಣಾದಂತೆ ನೋವುತ್ತಿತ್ತು. ಏಳಲು ಕೂಡ ಶಕ್ತಿ ಇರಲಿಲ್ಲ. ಹೇಗೋ ಶೌಚಾಲಯಕ್ಕೆ ಹೋದರೆ ಅವನಿಗೆ ವಾಂತಿ ಬರತೊಡಗಿತು. ಏಕೆಂದರೆ ಪಾತ್ರೆಗಳು ಎಂಜಲಾಗಿ ಎಲ್ಲೆಂದರಲ್ಲಿ ಬಿದ್ದಿದ್ದವು. ತಿಂದ ಮೂಳೆಗಳು ಅರ್ಧ ತಟ್ಟೆಯಲ್ಲಿದ್ದರೆ ಉಳಿದವು ನೆಲದ ಮೇಲೆ ಹರಡಿದ್ದವು. ಗೋಡೆಗಳಿಗೂ ಸಾರಿನ ಕಲೆಗಳಾಗಿದ್ದವು. ಅವನು ಅಡುಗೆ ಮನೆಗೆ ಹೋದರೆ ಅಲ್ಲೂ ಸ್ಥಿತಿ ಸರಿಯಿರಲಿಲ್ಲ. ಇಡೀ ಅಡುಗೆ ಮನೆ ಅಸ್ತವ್ಯಸ್ತವಾಗಿ ಕೆಟ್ಟುಹೋಗಿತ್ತು. ಶರೀರ ಜ್ವರದಿಂದ ಸುಡತೊಡಗಿತು. ಸಾಧಾರಣವಾಗಿ ಪಾರ್ಟಿ ಮಾಡುತ್ತಿದ್ದ. ಆದರೆ 2 ದಿನ ಸತತವಾಗಿ ಮದ್ಯ ಮಾಂಸ ಸೇವಿಸಿದ್ದು ಅವನ ಜೀರ್ಣಕ್ರಿಯೆಯಲ್ಲೂ ಕೆಡಿಸಿತ್ತು. ಶರೀರದಲ್ಲಿ ಫುಡ್ ಪಾಯ್ಸನ್ ಆದಂತೆ ಅನಿಸುತ್ತಿತ್ತು. ದಿನ ಕಳೆದಂತೆ ಅವನ ಸ್ಥಿತಿ ಹದಗೆಡುತ್ತಿತ್ತು. ಅದರ ಜೊತೆಗೆ ಇಡೀ ಮನೆ ಗಲೀಜಾಗಿದೆ. ಒಂದು ವೇಳೆ ಇದ್ದಕ್ಕಿದ್ದಂತೆ ಅನಿಕಾ ಬಂದರೆ ಏನಾಗಬಹುದು ಎಂಬ ಆತಂಕವೂ ಅವನನ್ನು ಕಾಡುತ್ತಿತ್ತು. ಮಧ್ಯಾಹ್ನದವರೆಗೂ ಸುಧಾರಣೆ ಕಾಣದಿದ್ದಾಗ ಅವನು ಆಸ್ಪತ್ರೆಗೆ ಹೋಗಲು ಯೋಚಿಸಿದ. ಆದರೆ ನಿಂತ ಸ್ಥಳದಲ್ಲಿ ತಲೆ ಸುತ್ತು ಬರತೊಡಗಿತು. ಅವನು ಮತ್ತೆ ಹಾಸಿಗೆಯ ಮೇಲೆ ಬಿದ್ದನು. ಕೊನೆಗೆ ಸೋತು ಅವನು ಹೆಂಡತಿಗೆ ಫೋನ್ ಮಾಡಿದ. ಅನಿಕಾ ಫೋನ್ ಎತ್ತಿದ ಕೂಡಲೇ ಅವನ ಹೇಳಿದ, ಮನೆಗೆ ಬಂದ್ಬಿಡು ಪ್ಲೀಸ್. ಅನಿಕಾ ಹೇಳಿದ್ಲು, ಹುಚ್ಚರ ನೀವು? ಮೊನ್ನೆ ಅಷ್ಟೇ ಅತ್ತಿಗೆಗೆ ಹೆರಿಗೆ ಆಗಿದೆ. ಇಲ್ಲಿ ಕೆಲಸ ಮಾಡಲು ಯಾರೂ ಇಲ್ಲ. 1-2 ದಿನ ತಾಳಿ. ದೀಪಕ್ ಹೇಳಿದ, ನೀನು ಬರುವವರೆಗೂ ಬಹುಶಃ ನಾನು ಇರುವುದಿಲ್ಲ. ಕೂಡಲೇ ಅನಿಕಾಳ ಗಾಬರಿಗೊಂಡ ಧ್ವನಿ ಕೇಳಿಸಿತು. ಯಾಕೀಗ್ ಮಾತಾಡ್ತಿದ್ದಿಲಿ? ಏನಾಯ್ತು ನಿಮ್ಗ? ಶುಭ ಮಾಟಾಡಿ. ಅವನು ಫೋನ್ನಲ್ಲೇ ಜೋರಾಗಿ ಅಳತೊಡಗಿದ.
ಪ್ಲೀಸ್ ಮನೆಗ್ದಾ, ನನ್ನ ಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಇಡೀ ಶರೀರ ನೋವುತ್ತಿದೆ. ನೀನ್ ಹೇಳ್ತಿದೀಯಲ್ಲ, ನಿನ್ನ ಹೊರತು ನಾನು ನನ್ನ ಮೇಲೆ ನಿಯಂತ್ರಣ ಹೊಂದಲು ಸಾಧ್ಯವಿಲ್ಲ. ನಿನ್ನ ತಡೆ ಆಜ್ಞೆಗಳೆಲ್ಲ ಸರಿಯೇ. ನೀನಿಲ್ಲದೆ ನಾನೇನೂ ಅಲ್ಲ. ನೀನು ಹೋದ ತಕ್ಷಣ ಇಡೀ ಮನೆ ನರಕವಾಗಿ ಹೋಗಿದೆ. ಎಲ್ಲೆಡೆ ವಾಸನೆ ಬರುತ್ತಿದೆ. ನಿನ್ನ ದೇವಸ್ಥಾನದಂಟಿದ್ದ ಅಡುಗೆ ಮನೆಯನ್ನು ನಾನು ಅಪವಿತ್ರಗೊಳಿಸಿದ್ದೇನೆ. ಅಲ್ಲಿ ಮಾಂಸ ಮಧ್ಯ ಮಾಡಿದ್ದೇನೆ. ಮನೆಯಲ್ಲಿ ಮಾಂಸ ಮಧ್ಯ ಮಾಡಿದ್ರಿಂದ ದೇವರು ಮುನಿಸಿಕೊಳ್ಳುತ್ತಾರೆ ಎಂದು ನೀನು ನಿಜವನ್ನೇ ಹೇಳುತ್ತಿದ್ದೆ. ನಿಜವಾಗಲೂ ನನ್ನ ಮೇಲೆ ದೇವರು ಮುನಿಸಿಕೊಂಡಿದ್ದಾರೆ. ಈಗ ಯಮರಾಜನೇ ನನ್ನ ಪ್ರಾಣ ತೆಗೆಯಲು ಹೊರಟಿರಬೇಕು. ಪತ್ನಿ ಹೇಳಿದ್ಲು, ಹಾಗೆಲ್ಲ ಮಾತಾಡ್ಬೇಡಿ, ನಾನಿದ್ದೇನಲ್ಲ, ನಿಮ್ಗೇನೂ ಆಗುವುದಿಲ್ಲ, ನಾನ್ ಬರ್ತಿದ್ದೇನೆ. ದೀಪಕ್ ಹೇಳಿದ, ಮಾತ್ ಹೇಳಲಾ? ಅವಳು ಕೇಳಿದ್ಲು, ಏನೋ? ಅವನು ಮೆಲ್ಲಗೆ ಹೇಳಿದ, ನೀನೇ ಈ ಮನೆಯ ಕಳೆ. ನೀನಿದ್ರೆ ಈ ಮನೆ ಸುಗಂಧಮಯವಾಗುತ್ತದೆ. ನಿನ್ನ ಪೈಜನದ ಛಂಛಂ ಶಬ್ದಕ್ಕೆ ದೇವರುಗಳು ಎಚ್ಚರಗೊಳ್ಳುತ್ತಾರೆ. ನಂತರ ರಾತ್ರಿ ಹಗಲು ಈ ಮನೆಯನ್ನು ಕಾಯುತ್ತಾರೆ. ನಂತರ ದೀಪಕ್ ಪತ್ನಿಯ ಧ್ವನಿಯನ್ನು ಕೇಳಿಸಿಕೊಂಡನು. ಅವನು ಮುಂದುವರೆಸಿದ, ನನ್ನನ್ನು ಕ್ಷಮಿಸು, ನಾನು ನಿನ್ನ ಮಾತು ಕೇಳಲಿಲ್ಲ. ಅನಿಕಾ ಗದ್ಗದಿತ ಧ್ವನಿಯಲ್ಲಿ ಹೇಳಿದ್ಲು, ಹಾಸಿಗೆಯ ಪಕ್ಕದ ಡ್ರಾಯರ್ನಲ್ಲಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಇದೆ, ಅದನ್ನು ತೆಗೆದುಕೊಳ್ಳಿ. ನಾನೀಗಲೇ ಹೊರಟು ಬರ್ತಿದ್ದೇನೆ. ನಾನು ಹೋದ ಮೇಲೆ ನೀವಿದೆಲ್ಲ ಮಾಡಿದಿರಾ ಎನ್ನುವುದಕ್ಕೆ ನನಗೆ ಬೇಸರವಿಲ್ಲ. ನಿಂಗೆ ನನ್ನ ಬೆಲೆ ತಿಳಿಯಿತು, ಅಷ್ಟೇ ಸಾಕು ನನಗೆ. ನಾನು ಬಂದ ತಕ್ಷಣ ಮನೆ ಮೊದಲಿನಂತೆಯೇ ಆಗುತ್ತದೆ. ನೀವು ಚಿಂತೆ ಮಾಡಬೇಡಿ, ನಾನ್ ಬರ್ತಿದ್ದೇನೆ. ಫೋನ್ ಕಟ್ಟಾದ ಮೇಲೆ ದೀಪಕ್ ಮಾತ್ರೆ ಹುಡುಕಿದ. ನಂತರ ಅದನ್ನು ನೀರಿನೊಂದಿಗೆ ನುಂಗಿದನು. ಅವಳು ಬರುತ್ತಿದ್ದಾಳೆ, ಇನ್ನು ಎಲ್ಲವೂ ಸರಿಯಾಗುತ್ತದೆ ಎಂದು ಯೋಚಿಸುತ್ತಾ ಮಾತ್ರೆಯ ಪ್ರಭಾವದಿಂದ ನಿದ್ರೆಗೆ ಜಾರಿದನು. 3 ಗಂಟೆಯ ನಂತರ ಅವನು ಬಾತ್ರೂಮ್ಗೆ ಹೋದ. ಈಗ ಅಲ್ಲಿ ವಾಸನ ಬರುತ್ತಿರಲಿಲ್ಲ. ನಂತರ ಅಡುಗೆ ಮನೆಗೆ ಹೋದಾಗ ಅಲ್ಲಿ ಬೆವರಿನಿಂದ ನೆನೆದಿದ್ದ ಅನಿಕಾ ಶುಚಿಗಳಿಸುವ ಕೆಲಸದಲ್ಲಿ ನಿರತಳಾಗಿದ್ದಳು. ಅನಿಕಾಳನ್ನು ನೋಡಿದ ತಕ್ಷಣ ಅವನ ಕಣ್ಣುಗಳು ತುಂಬಿ ಬಂದವು. ಪತ್ನಿ ನೆಲ ಒರೆಸುತ್ತಾ ಕೇಳಿದ್ಲು, ಈಗ ಆರೋಗ್ಯ ಹೇಗಿದೆ? ಅವನು ಹೇಳಿದ, ನಿನ್ನನ್ನು ನೋಡಿದ ಮೇಲೆ ನಾನು ಸಂಪೂರ್ಣ ಗುಣಮುಖನಾಗುತ್ತೇನೆ. ಪ್ಲೀಸ್, ಇನ್ನೆಂದೂ ನನ್ನನ್ನು ಒಂಟರಿಯಾಗಿ ಬಿಟ್ಟು ಹೋಗಬೇಡಿ. ನೀನಿಲ್ಲದೆ ನನಗೆ ಬದುಕಲು ಬರುವುದಿಲ್ಲ. ಇಷ್ಟನ್ನು ಕೇಳಿದ ಕೂಡಲೇ ಅನಿಕಾ ಓಡಿ ಬಂದು ಅವನ ಎದೆಗೆ ಅಪ್ಪಿಕೊಂಡು ಹೇಳಿದ್ಲು, ಇಂದು ನಾನು ತುಂಬಾ ಸಂತೋಷವಾಗಿದ್ದೇನೆ. ಇಂದು ನಿಮ್ಗೆ ನನ್ನ ಪ್ರಾಮುಖ್ಯತೆ ತಿಳಿಯಿತು. ಒಬ್ಬ ಹೆಣ್ಣಿಗೆ ಇದಕ್ಕಿಂತ ದೊಡ್ಡ ಸಂತೋಷ ಬೇರೇನೂ ಇರುವುದಿಲ್ಲ. ಕಥೆಯ ನೀತಿ: ಹೆಣ್ಣು ಇದ್ದರೆ ಮಾತ್ರ ಅದು ಮನೆ. ಹೆಣ್ಣು ಇಲ್ಲದಿದ್ದರೆ ಪ್ರತಿ ಕಟ್ಟಡವೂ ಒಂದು ಹಾಳು ಕೊಂಪೆ. ಅವಳ ಪೈಜಣದ ಝೈಂಕಾರ ಮತ್ತು ಗುನುಗುವಿಕೆಯಿಂದ ಮನೆಯ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನೆ ಸ್ವರ್ಗವಾಗುತ್ತದೆ. ಅವಳು ಪತಿಯನ್ನು ಕೆಟ್ಟ ಅಭ್ಯಾಸಗಳಿಂದ ದೂರವಿಡಲು ಜಗಳವಾಡುತ್ತಾಳೆ. ಆದರೆ ಆ ಜಗಳ ನ್ಯಾಯಯುತವಾಗಿರುತ್ತದೆ. ಹೌದಲ್ಲವೇ? ಕಮೆಂಟ್ಸ್ನಲ್ಲಿ ಖಂಡಿತ ತಿಳಿಸಿ.